ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರಾಮನಗರ ಜಿಲ್ಲೆ ಬಗ್ಗೆ ಯಾಕೆ ಮಾನ್ಯ DK ಶಿವಕುಮಾರ್ ಅವರು ರಾಜ್ಯದಗಳು ಅನ್ನೋದನ್ನು ಕೂಡ ಮರೆತು ಒಂದು ರಿಯಲ್ ಎಸ್ಟೇಟ್ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ರಾಮನಗರ ಜಿಲ್ಲೆಯವರು ರಾಜ್ಯದ ಜನನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಮನಗರ ಅಂಥೇಳಿ ಕೀಳರಿಮೆ ಏನಾರ ಇದೆಯಾ? ಹಾಗಾದರೆ ರಾಮನಗರ ಅಂತ ಕೀಳರಿಮೆ ಇದೆಯಾ ಅಥವಾ ರಾಮನಗರ ಅಭಿವೃದ್ಧಿನೇ ಆಗಲ್ವಾ? ಈ ರೀತಿ ರಾಜ್ಯ ಸರ್ಕಾರಗಳು ಬಂದಾಗ ಅವರಿಗೆ ಬಂದಂತೆ ಈ ರೀತಿ ತೀರ್ಮಾನಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಂಗಲ್ ಹನುಮಂತಯ್ಯ ಅಂತ ಪ್ರಥಮ ಮುಖ್ಯಮಂತ್ರಿಗಳು ಇಂಥ ಒಂದು ಇತಿಹಾಸ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಈ ರೀತಿ ಅವ್ರಿಗೆ ಖುಷಿ ಬಂದಂಗೆ ಇವತ್ತು ಹೆಸರನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಜಿಲ್ಲೆಯ ಜನರಿಗೂ ಕೂಡ ಮಾಡ್ತಕ್ಕಂಥ ಅಪಮಾನ ಇದು. ನೀವೇ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ. ಇವತ್ತು ಬೆಂಗಳೂರು ಅನ್ನುವ ಹೆಸರಿಟ್ಟರೆ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ರಿಯಲ್ ಎಸ್ಟೇಟ್ ಆಗ ರಾಜ್ಯದ ಅಭಿವೃದ್ಧಿನೇ ಆಗಾದ್ರೆ, ರಿಯಲ್ ಎಸ್ಟೇಟ್ ಮಾಡೋಕ್ಕಾಗ ರಾಜ್ಯ ಸರ್ಕಾರ ಇರೋದಾಗಾದ್ರೆ, ಈ ರೀತಿ ಎಲ್ಲೋ ಸರ್ಕಾರದ ಆದ್ಯತೆಗಳೇನಿದ್ದಾವೆ, ಆದ್ಯತೆ ಪ್ರಿಯಾರಿಟೀಸ್ ಅಂತ ಏನು ಕರೀತಾರೆ, ಎಲ್ಲವೂ ಕೂಡ ಇವತ್ತು ಮಾಯ ಆಗ್ತಾ ಇರ್ತಕ್ಕಂಥದ್ದು. ಅಂದಂತೆ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಷಡ್ಯಂತ್ರಗಳು ಮಾಡಿದ್ರು ಸಹ ಮಾಜಿ ಶಾಸಕರು, ಮುಂದೆ 3-4 ಬಾರಿ ಸೋತಂತ ಮುನೇಗೌಡರು, ನನ್ನ ಹಿತಶತ್ರುಗಳು, ಒಳಶತ್ರುಗಳು, ಎದುರುಗಡೆ ಎಲ್ಲರೂ ಸಹ ಅವ್ರು ಎಷ್ಟೇ ಕುತಂತ್ರ ಮಾಡಿದ್ರು ಸಹ ಪ್ರಾಮಾಣಿಕವಾಗಿ ನನ್ನ ಜೊತೆಯಾಗಿ ನಿಂತಂತ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಅನೇಕ ಮುಖಂಡರುಗಳು, ರಂಗರಾಜ್ ಅವರು ಇರ್ಬೋದು, ನಮ್ಮ ಅಂಜನಗೌಡರ ತಂಡ ಇರ್ಬೋದು, ನಮ್ಮ ಕಾರ್ಯದರ್ಶಿಗಳ ತಂಡ ಇರ್ಬೋದು, ನನ್ನ ಆತ್ಮೀಯ ಪ್ರಾಣ ಸ್ನೇಹಿತರುಗಳು ದರ್ಶನ ಇರ್ಬೋದು, ಅನೇಕ ಜನರು ಅವರು ಹೆಸರುಗಳು ಹೇಳ್ತಾ ಹೋದ್ರೆ ಸುಮಾರು ಜನ ಅವರೆಲ್ಲರೂ ಎಲೆಮರೆ ಕಾಯ್ತಾರ. ಯಾರು ಮುಖಂಡರುಗಳಲ್ಲದೆ ಇರ್ಬೋದು, ಫಸ್ಟ್ ಲೈನ್ ಲೀಡರ್ಗಳಲ್ಲದೆ ಇರ್ಬೋದು, ಅವರು ಎಲೆಮರೆ ಕಾಯ್ತಾರ ಕೆಲಸ ಮಾಡಿ ಸತ್ಯಕ್ಕೆ ಪ್ರಾಮಾಣಿಕವಾಗಿ ಕೆಲಸಕ್ಕೆ ಬೆಲೆ ಇದೆ ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ತೋರಿಸ್ಕೊಂಡವ್ರೆ. ಇವತ್ತು ಕೊಟ್ಟಿರ್ತಕ್ಕಂಥ ಏನು ಅಭೂತಪೂರ್ವವಾದಂಥ ಒಂದು ಗೆಲುವಿಗೆ ಸಾಕಷ್ಟಂತ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಯುವಕ ಮಿತ್ರರು ಅಂದರೆ ಅಂಜನಗೌಡರು ಇರ್ಬೋದು, ನಮ್ಮ ಲೋಕೇಶ್ ಅವರು ಇರ್ಬೋದು, ಅನೇಕರು, ಮತ್ತೆ ಪ್ರಮುಖವಾಗಿ ತಾಲೂಕಿನ ಯುವಕರ ಕಣ್ಮಣಿ ಜನಪ್ರಿಯ ಶಾಸಕರು, ನನ್ನ ಸಹೋದರ ಸಮಾನರಾದಂಥ ಧೀರಜ್ ಮುನ್ರಾಜ್ ಅವರು ನಮಗೆ ಈ ಚುನಾವಣೆಯ ಒಂದು ಸಾರಥ್ಯವನ್ನು ವಹಿಸಿದ್ದು, ಅವರ ಜೊತೆಯಾಗಿ ರಂಗರಾಜು ಅವರು, ಅಂಜನಗೌಡರು ಸಹ ಈ ಚುನಾವಣೆಯ ಸಾರಥ್ಯವನ್ನು ವಹಿಸಿ ಅವರಿಗೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಚುನಾವಣೆಯನ್ನು ನಾನು ನನ್ನ ಆತ್ಮೀಯ ಸ್ನೇಹಿತರು ಒಂದಷ್ಟು ಜನ, ನಮ್ಮ ಕಾರ್ಯದರ್ಶಿಗಳ ತಂಡ, ಹಿರಿಯರು, ಅನೇಕ ಜನ ಹಿರಿಯ ಮುಖಂಡರುಗಳು ಚುನಾವಣೆನ ಫೇಸ್ ಮಾಡಿದ್ವಿ. ಅದಕ್ಕೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಅವರ ಅಧ್ಯಕ್ಷರು ಹೇಳಿ ಎದುರು ನಿಂತಿದ್ದಂಥ ಅಭ್ಯರ್ಥಿ ಗುಣಗಳನ್ನು ಸವಿಸ್ತಾರವಾಗಿ ಹೇಳಿ ರೈತರ ಪರವಾಗಿ ಕೆಲಸ ಮಾಡಬೇಕಾದ್ರೆ ಬೇಕಾಗ್ತದೆ ಅಂತ ಇವತ್ತು ಉಳಿಸ್ಕೊಂಡವ್ರೆ. ಅದಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತನಾಗಿರ್ಬೇಕಾಗಿರೋದು ನನ್ನ ಈ ಗೆಲುವಿಗೆ ಶ್ರಮಿಸಿದಂಥ ನನ್ನ ಸ್ನೇಹಿತರು. ಯಾಕಂದರೆ ಈ ಚುನಾವಣೆ ಸಾವು ಬದುಕಿನ ಮಧ್ಯೆ ನಡೆದಂಥ ಚುನಾವಣೆ, ಎಲ್ಲ ಶತ್ರುಗಳ ಕಾಟ, ಎದುರುಗಡೆ ಇರ್ತಕ್ಕಂಥ ಶತ್ರುಗಳ ಕಾಟ, ಕೆಲವೇ ನನ್ನ ಆತ್ಮೀಯ ಸ್ನೇಹಿತರು, ನಾನು ಕೂಲಿ ಮಾಡೋದ್ರಿಂದ ಜೊತೆಗಿದ್ದಂಥ ಅನೇಕ ಸ್ನೇಹಿತರು ಹೆಸರು ಹೇಳಿದರೆ ಬೇಡ ತಪ್ಪಾಗ್ತದೆ, ಕೆಲವರು ಪಡ್ಕೊಳಕ್ಕಾಗಲ್ಲ, ಪದೇ ಹೇಳಿದರೆ ಅವ್ರ ಸ್ನೇಹಕ್ಕೆ
ಶಾಸಕರ ಬೆಂಬಲಕ್ಕೆ ಹಾಗೂ ಈ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನನ್ನ ಪ್ರೀತಿಯ ರೈತಾಪಿ ವರ್ಗದವರಿಗೆ, ನನ್ನ ಕಾರ್ಯದರ್ಶಿ ಮಿತ್ರರಿಗೆ, ನಮ್ಮ ಅಧ್ಯಕ್ಷ ಮಿತ್ರರಿಗೆ, ಮುಖಂಡರುಗಳಿಗೆ ಎಲ್ಲರಿಗೂ ವಂದಿಸ್ತೇನೆ. ನಾನು ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ. ರೈತರ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಅಂತ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಎಲ್ರಿಗೂ ನನ್ನ ಏನು ಇವತ್ತು 156 ಮತಗಳನ್ನು ಹಾಕಿ ಜಯಶೀಲರನ್ನಾಗಿ ಮಾಡಿದಂಥ ಮತದಾರ ಬಂಧುಗಳಿಗೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಆಗಿರ್ತೇನೆ. ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರತಿಯೊಂದು ಒಂದು ಲಿಮಿಟ್ಸ್ ಇರ್ತದೆ. ಆ ಲಿಮಿಟ್ಸ್ ಒಳಗಡೆ ಮಾತಾಡ್ಬೇಕು. ನೀವು ಯಾರು ಏನು ನಿಮ್ದು ಕ್ವಾಲಿಫಿಕೇಶನ್? MSc ಕೆಮಿಸ್ಟ್ರಿ ಓದಿದ್ದೀನಿ. ಏನ್ ಮಾತಾಡ್ತೀರ ನೀವೆಲ್ಲ? ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರ ರೈತರುಗಳು. ಏನೋ ಸ್ವಲ್ಪ ಆನೆಸ್ಟ್ ಇದೆ ಅಂದ್ರೆ ಅವ್ರ ಹತ್ರನೇ ಇರೋದು. ತಿಳ್ಕೊಳ್ಳಿ ನೀವು ಮೊದಲು. ನೋಡ್ರಿ ಬಸ್ಕರ್, ನೀವು ಯಾವ ಯೂನಿಟರ್ ಹಾಕಿ ನಮ್ದೇನು ಇಶ್ಯೂ ಇಲ್ಲ ಇಲ್ಲಿ. ಈ ತರ ಎಲ್ಲ ಮಾಡಬಾರ್ದು. ನಮ್ ಮುನ್ಸಿಪಲ್ ವೇಸ್ಟ್ ಇಂದ ನಮ್ದು ತುಮಕೂರು ಕೆರೆ ಹಾಳಾಗಿದೆ ಅನ್ಕೊಂಡಿದ್ದಾರೆ ನೀವೆಲ್ಲರೂ. ಎಲ್ಲ ಇಂಡಿವಿಜುವಲ್ ಇದ್ರೂ ಕೂಡ ಕಾಂಟ್ರಿಬ್ಯೂಷನ್ಸ್ ಇದೆ. ಅಷ್ಟು ಎಷ್ಟೇ ಎಕರೆ ಇದೆ ರಮೇಶ್? ಅದು ಮೋರ್ ದೆನ್ 325 ಎಕರೆ 325 ಎಕರೆ ದೊಡ್ಡಂಗೂರು ಕೆರೆ ಲ್ಯಾಂಡ್ ವೇಸ್ಟೇಜ್ ಬಿಕಾಸ್ ಆಫ್ ಯುವರ್ ಇಂಡಸ್ಟ್ರೀಸ್. ನೀವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿ ಬಿಟ್ಟಿದ್ರೆ ನೀರ್ನ ಅಕಸ್ಮಾತ್ ಏನಾರ ಬಂದಿದ್ರು ಕೂಡ ಟ್ರೀಟ್ ಆಗಿ ವಾಟರ್ ಆಗಿದೆ. ಯಾಕೆ ಪೊಲ್ಯೂಟ್ ಆಗ್ತಾ ಇತ್ತು? ಒಂದೇ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ತೋರಿಸಿ ಬನ್ನಿ ಅದರಲ್ಲಿ. ಸುಮ್ಮನೆ ಎಲ್ಲ ಮಾತಾಡ್ತಾ ಇದ್ರಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಲೆಡ್, ಕ್ರೋಮಿಯಂ, ನಿಕ್ಕಲ್ ಈ ತರ ಅಂಶ ಬಂದಿದೆ ಸರ್. ಸುತ್ತಮುತ್ತ ಇಂಡಸ್ಟ್ರಿ ಅವರೇನು ಒಂದು ಬೋರ್ ಹಾಕಿದ್ರೆ ಎಲ್ಲ ಬ್ಲಾಕ್ ಲಿಸ್ಟ್ ವಾಟರ್ ಬರ್ತಾ ಇದೆ. ಇದೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಇದೆ ಬಿಕಾಸ್ ಆಫ್ ಯುವರ್ ಇಂಡಸ್ಟ್ರೀಸ್ ಓನ್ಲಿ. ನೀವೇನಾದ್ರು ಟ್ರೀಟ್ಮೆಂಟ್ ಮಾಡಿ, ಡಸ್ಟ್ ಟ್ರೀಟ್ ಮಾಡಿ, ವಾಟರ್ ಮಿನರ್ ಟ್ರೀಟ್ ಮಾಡಿ. ನಮ್ಗೆ ಬೇಕಾಗಿಲ್ಲ. ನಾವೆಲ್ಲವೂ ಕೂಡ ಸ್ಟಾಪ್ RPPCL. ಮೊನ್ನೆ ಬರ್ತೀರಾ, ಅಲ್ಲಿ ಯಾರೋ ಅಲ್ಲಿ ನಮ್ಗೆ ಫಾರೆಸ್ಟ್ ವಾಟರ್ ಬಿಟ್ಟು ಹೋಗ್ತೀರಾ, ನಮ್ಮ ಆಫೀಸರ್ಸ್ಗಳು ಇಲ್ಲ ಸರ್, ಅದು ಆಂಧ್ರದಿಂದ ಬಂದಿದೆ ಅಂತ ಹೇಳ್ತಾರೆ. ಆಂಧ್ರದಿಂದ ನಮ್ಗೆ ಎಷ್ಟು ಚೆಕ್ ಪೋಸ್ಟ್ಗಳಿಂದ, ಎಷ್ಟು CCTVಗಳಿಂದ, ಎಷ್ಟು ನಮ್ದು ಚೆಕ್ ಪೋಸ್ಟ್ಗಳಿಲ್ಲ, ಎಲ್ಲ ದಾಟಿ ಹೀಗೆ ಬರ್ತಾರೆ ಅವರು. ಸ್ವಲ್ಪ ಹೇಳ್ಬೇಕು, ಲಿಮಿಟೇಷನ್ಸ್ ಇರ್ಬೇಕು. ಏನಾದ್ರು ಹೇಳ್ಬೇಕಿದ್ರು ನೀವು. ಎಷ್ಟೊಂದು CCTVಗಳಿಂದ ಚೆಕ್ ಮಾಡಿಸಿ. ಸರ್ ಪೊಲ್ಯೂಷನ್ ಬೋರ್ಡ್ ಬೇಕು ಅಂದ್ರೆ 4 ವರ್ಷದಿಂದ ಕೇಳ್ತಾ ಇದೀವಿ ಸರ್. ಏನಾದ್ರು ಕೂಡ ಇದ್ರೆ ನೀವು ಎಕ್ವಿಪ್ಮೆಂಟ್ಸ್ ಬಂದಿದ್ರೆ ಆಲ್ರೆಡಿ ಚೇರ್ಮನ್ ಕೂಡ ಆರ್ಡರ್ ಮಾಡಿದ್ರೆ ನೀವೇನ್ ಮಾಡಬೇಕು ಅಂತ ವಿತ್ ಅಫಿಡವಿಟ್ ಕೇಳಿದ್ದಾರೆ. ಲಾಸ್ಟ್ ಟೈಮ್ ಅವರು ಓದಕ್ಕೆ ಮತ್ತೆ ಮಾಡಿದ್ದೀರಾ. 28 ಮಾರ್ಚ್ ಅವರು ಆದೇಶ ಮಾಡಿದ್ದಾರೆ. ಎಷ್ಟು ದಿವಸ ಟೈಮ್ ಕೊಟ್ಟ ನಿಮಗೆ? The presiding officer took cognizance of the above facts and after delayed deliberations gave the following directions to the hearings. The industry authorities to submit time-bound action plan in form of affidavit within 7 days. Madidara? For the upgradation of existing STP with the sewage to prescribed standard and put into the operation upgrade the STP within 3 months from the date of this hearing. Madidara? ಇನ್ನೊಂದ್ಸಲ ಆಗಿರುತ್ತಲ್ಲಪ್ಪ. ಇದು ಮತ್ತೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆಗಿ ಹೋಯ್ತು. 28 ಇನ್ಸ್ಪೆಕ್ಟರ್ ಪ್ರೋಗ್ರೆಸ್ ಮೇಡ್ ಎನ್ಶೂರ್ ದಟ್ ದೇರ್ ಇಸ್ ನೋ ಡಿಸ್ಚಾರ್ಜ್ ಆಫ್ ಎಫ್ಲುಯೆಂಟ್ ಔಟ್ಸೈಡ್ ದ ಪ್ರಿಮಿಸಿಸ್. ಸೆಕೆಂಡ್ ಒನ್ ಹೇಳ್ತಾರೆ ನಮಗೆ ಹೇಳಿರೋದು ಪ್ರೋಗ್ರೆಸ್ ಮೇಡ್ ಎನ್ಶೂರ್ ದಟ್ ದೇರ್ ಇಸ್ ನೋ ಡಿಸ್ಚಾರ್ಜ್ ಆಫ್ ಎಫ್ಲುಯೆಂಟ್ ಔಟ್ಸೈಡ್ ದ ಪ್ರಿಮಿಸಿಸ್. ದ ವಾಟ್ ಇಸ್ ಗೋಯಿಂಗ್ ಔಟ್ಸೈಡ್ ಟಿಲ್ ಟುಡೇ ಏನಿರುತ್ತೆ? ಮತ್ತೆ ನಮ್ಮಲ್ಲಿ ಇನ್ಸ್ಪೆಕ್ಟ್ ಮಾಡಿದ್ರೆ ಹೇಳ್ತಾ ಇದ್ರಲ್ಲ, ಅಷ್ಟೇ ಸ್ಟ್ರಿಂಜೆಂಟ್ ಆಕ್ಷನ್ ತಗೋಬೇಕು. ಅದರ್ವೈಸ್ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್, ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್ ಮಾಡಿದ್ರೆ ಕರೆಕ್ಟ್ ಮಾಡಿಯಪ್ಪ. ನೀವು 1000 ಜನ ಕೆಲಸ ಕೊಡ್ರಿ. ನಮ್ಮ ರೈತರು ಒಂದು ಲ್ಯಾಂಡ್ ಕೊಟ್ಬಿಟ್ಟು ಹೋಗಿಬೇಕ್ರೆ ಅವರೇ ಕೆಲಸ ಮಾಡ್ಕೊಂಡು ಬರ್ತಾರೆ. ಇಟ್ಸ್ ನಾಟ್ ದ ವೇ. ಒಬ್ರು ಚೇರ್ಮನ್ ಒಂದು ಆದೇಶ ಮಾಡೋದ್ರೆ ಅದು ಕಾನ್ಫಿಡೆನ್ಸ್ ಕೊಡ್ಬೇಕಲ್ಲ, ಅದು ಮಾಡ್ಬೇಕಲ್ಲ. ಅಂದ್ರೆ ಅವ್ರಾದ್ರೆ 3 ಸಾರಿ 4 ಸಾರಿ ಬಂದಿದ್ವಿ, ಮೀಟಿಂಗ್ ಮಾಡಿ ಸರ್ ಅಂತ ಹೇಳಿ. ಎಸ್ಪೆಷಲಿ ಇಂಡಿಗೋ ಬ್ಲೂ ಅಲ್ಲಿ ನಾನು 5 ದರ್ಶನ ಇವ್ರಿಗೆ ಕರ್ಸಿ ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿಮಗೆ. ಬಸ್ ಎಷ್ಟು ಸಾರಿ ಹೇಳಿದ್ವಿ ಈಗ ಇಂಗ್ಲೀಷ್ ಇಂಡಸ್ಟ್ರಿಗೆ ಹೋಗಿ.
100% ನಾವು ಸುಮ್ಮನೆ ಹೇಳ್ತಾ ಇದ್ದೀವಿ ಸರ್. ನೀವೇನು ಹೇಳ್ಬೇಡಿ ನಿಮಗೆ ಈಗ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಆಗಿರ್ಬೇಕು. ಅಲ್ಲಿ ಒಂದೇ ಒಂದು ಡ್ರಾಪ್ ವಾಟರ್ ಎಂದು ಕೂಡ ನೀವು ಇಂಡಸ್ಟ್ರಿ ಹೊರಗಡೆ ಬಂದ್ರೆ ಅಲ್ಲಿ ಸೋಗಿ ಏನು ಡೆಪ್ಯೂಟಿ ಮಿನಿಸ್ಟರ್ ಏನ್ ಮಾಡ್ತಾರೆ ನಾನು ತೋರಿಸ್ತೀನಿ ನಾನು ನಿಮಗೆ. 100% ನಾನು ಮಾಡ್ಕೊಂಡಿದ್ದೀನಿ. ವೆರಿ ಸಾರಿ ಟು ವೇ ಅಲ್ಲಿ ಹೋಗಿ ನೋಡಿ ನೀವು ಸ್ಟೇ ಒನ್ ಡೇ ಇವಾಗ ಒಂದು ಸೇರ್ಕು ನೀವು ಮಧ್ಯ ವರ್ಷದಲ್ಲಿ ಕರ್ಕೊಂಡು ಹೋಗಿ ಇವರ ಮೆಷಿನ್ ಅಷ್ಟು ಜನ ಅದು ಸುತ್ತಮುತ್ತ ಎಫೆಕ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾವಲ್ಲಿ ಎಫ್ಡಿ ಹೋಗ್ಬಿಟ್ಟು ಬೆಗ್ ಮಾಡ್ತಾ ಇದ್ದೀವಿ ಟು ಸೇವ್ ದ ಪೀಪಲ್ ಆಫ್ ದಿ ಏನೋ ಇನ್ನೊಂದು ಕೆರೆ ಜೊತೆ ಇರೋ ಹಳ್ಳಿಯವ್ರಿಗೆ ನೀರು ಕೊಡೋದಕ್ಕೋಸ್ಕರ ನಾವು ಬೇರೆ ಬೇರೆ ಗ್ರಾಮದಿಂದ ನೀರು ಕ್ರೋಸ್ ಟುಗೆದರ್ ದುಡ್ಡು ಕೊಟ್ಟು ನಾವು ನೀರು ಕೊಡ್ತಾ ಇದ್ದೀವಿ ಜಸ್ಟ್ ಡ್ರಿಂಕಿಂಗ್ ವಾಟರ್ಗೆ. ತಿಂಗಳಿಗೆ 5 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಸರ್ ಸರ್ಕಾರನೇ ನೀರು ಕೊಡ್ಲಿಕ್ಕೆ. ನೀವು ಏನು ಮಾಡಿಲ್ಲ ಸ್ವಾಮಿ ನಾವು ಏನು ಹೋಗಿಲ್ಲ ಅಂದ್ರೆ ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರು ಕೇಳ್ತಾರೆ ದುಡ್ಡು ಬಂದು ನುಡಿ ಕೊಡಿ ಮತ್ತೆ ನೀವು ಕೆಲಸ ಕೊಟ್ಟಿರ್ಬೋದು. ಕೆಲಸ ಕೊಟ್ಟಿದ್ರು ಕೂಡ ಪೊಲ್ಯೂಷನ್ ಎಷ್ಟಾಗಿದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಭಾಸ್ಕರ್ ನೀವು ಸೀರಿಯಸ್ ಆಗಿ ನೋಡ್ಬೇಕಪ್ಪ ಎಸ್ಪೆಷಲಿ ದಿಸ್ ಇಂಡಸ್ಟ್ರಿ. ಏನಾದ್ರು ಕೂಡ ಏನಾದ್ರು ನಮ್ಮ ತಹಸೀಲ್ದಾರ್ ಕಳಿಸಿದ್ದೆ ಬನ್ನಿ ಅವ್ರು ಬಂದು ನೋಡಿದ್ರೆ ನಾನೇ ಬರ್ತೀನಿ. ಏನಾದ್ರು ಕೂಡ ಒಂದೇ ಒಂದು ಡ್ರಾಪ್ ವಾಟರ್ ನಿಮ್ಮಿಂದ ಹೊರಗಡೆ ಹೋದ್ರೆ ಇನ್ ಟೇಕ್ ಆಕ್ಷನ್. ನೆನ್ನೆ ನೀವು ಮಿನಿಸ್ಟ್ರಿಗೆ ಮಾತಾಡಿದ್ದೀನಿ ಇವ್ರೆ ಸರ್ ಮತ್ತೆ ಅವ್ರು ಸಿಟ್ ಮಾಡ್ತೀವಿ ಸರ್ ಯಾವ ಪ್ರಾಬ್ಲಮ್ ಇಲ್ಲ ಕೆಲಸ ಆಗ್ಬೇಕು ಅಂದ್ರೆ ಮತ್ತೆ ಅವ್ರು ಸಿಟ್ ಮಾಡಿ ಅಂತ ಹೇಳಿದ್ದೀನಿ. ಓಪನ್ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ನೋಡಿ. ಯಾವುದೇ ಕೂಡ ಇಯರ್ ಆಫ್ಟರ್ ವರ್ಡ್ಸ್ ಏನ್ ನೋಡ್ರಪ್ಪ ನೀವು ಎಂ.ಟೆಕ್ ಏನಿಲ್ಲ ಬಿಟೆಕ್ ಇದೆಯಲ್ಲ. ನಾನು MSc ಕೆಮಿಸ್ಟ್ರಿನೇ ಓದಿನಿ. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಲ್ಯಾಬ್ ಎಲ್ಲ ಇಟ್ಕೊಂಡಿದ್ದಾರೆ. ನಾವು ಕರೆಸಿ ನಾನು ರಿಪೋರ್ಟ್ ಮಾಡಿ ಟೆಸ್ಟ್ ಮಾಡ್ತಾರೆ ಯಾವ ಲ್ಯಾಬ್ ಬೇಕು ಗೊತ್ತಾಯ್ತಲ್ಲ. ಎನಿ ಇಂಡಸ್ಟ್ರಿ ಫಾರ್ ದಿಸ್ ಮ್ಯಾಟರ್ ಈ ಆದೇಶನೇ ಈಗ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಎಲ್ಲವೂ ಕೂಡ ನೀವು ಸ್ಟೂಡೆಂಟ್ ಆಗಿ ಆಕ್ಷನ್ ತಗೋಬೇಕು. ಆಯ್ತಲ್ಲ ನೀವೆಲ್ಲ ಕ್ಲಿಯರ್ ಮಾಡಿಪ್ಪ. ಯಾವುದೇ ಒಂದು ವಾಟರ್ ಕೂಡ ಹೊರಗಡೆ ಬರಬಾರ್ದು ನಮ್ಗೆ. ಇದುವರೆಗೆ ಏನಾರ ಮತ್ತೆ ಏನಾರ ಕಂಪ್ಲೇಂಟ್ ಬಂದ್ರೆ ಯಾರು ಸತೀಶ್ ನಮ್ಮ ಅಡ್ವೊಕೇಟ್ ಇಲ್ಲೇ ಇದ್ದಾರೆ ಮತ್ತೆ ನಮ್ಮ ಗೌಡ್ರನ್ನ ಕಾಳೇಗೌಡ್ರಂಗೆ ನೀವು ವಸಂತ್ ಗಿರೀಶ್ ರಮೇಶ್ ಇವರೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಆಯ್ತಲ್ಲ ಇದು ಎಲ್ಲ ಫಾಲೋ ಮಾಡಿ. ಯಾವುದೇ ಇಂಡಸ್ಟ್ರಿ ಆಗಲಿ ವಾಟ್ ಎವರ್ ಇಟ್ ಮೇ ಬಿ ಇಂಡಸ್ಟ್ರಿ ಸಿಟಿಂಗ್ ಕ್ಯಾನ್ಸರ್ ಅಲ್ಲಿ ಆ ಕಡೆ ಮುಂದೆ ಕೂತಿರು ಯಾರು ಇರ್ಬೋದು ನಿಮ್ಗೆ ಎಷ್ಟು ಜನ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಈ ಪೊಲ್ಯೂಷನ್ ಆಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ. ಆಯ್ತಲ್ಲ ಅವ್ರ ಜನ ಎಷ್ಟು ಜನ ಸಾಯ್ತಿದ್ದಾರೆ ಅವ್ರ ಪಾಪ ಎಲ್ಲ ಫೋಟೋಗಳೆಲ್ಲ ತಂದು ತೋರಿಸಿದ್ದಾರೆ ನಮಗೆ ಎಲ್ಲಿ ಸತ್ತಿದ್ದಾರೆ ಅಂತ ನನಗೆ ಗೊತ್ತಿದೆ. ನಾನು ನಮ್ಮ ಟಿವಿ ವಿಸಿಟ್ ಮಾಡಿದ್ದೀನಿ. ನಿಮ್ದು CSR ಎಷ್ಟಾದ್ರೂ ಖರ್ಚು ಮಾಡಿದ್ರು ಅದೆಲ್ಲ ಇಂಪಾರ್ಟೆಂಟ್ ಆಗಿಲ್ಲ. ನೀವು ಅಲ್ಲಿ ಆಸ್ ಪರ್ ನಾರ್ಮ್ಸ್ ಆಫ್ ದಿ ಇದು PCP ಅದನ್ನು ನೀವು ಫಾಲೋ ಮಾಡಬೇಕು. ಅದರಲ್ಲಿ ರಿಪೋರ್ಟ್ ನೋಡಿ ಏನು ಚೇರ್ಮನ್ ಕರ್ಕೊಬರ್ತೀನಿ ಬಂದು ಚೆಕ್ ಮಾಡೋಣ ಏನ್ ಹೇಳಿ ನಿಮ್ ಕಡೆ PCP ಅವರಿಂದ ಏನ್ ಮಾಡ್ತೀರಾ? ಅಲ್ಲಿ ಡೈರೆಕ್ಷನ್ಸ್ ಫಾಲೋ ಮಾಡಿ ಇಮಿಡಿಯೇಟ್ ಆಗಿ ಮಾಡಿಸಿ ಎಲ್ಲ ಆದ್ಮೇಲೆ ನಾನು ಸರಿ ಬಂದು ನೋಡಮ್ಮ ನೀವು ವಾಚ್ ಮಾಡಿ. ಈ ತರ ಗುಪ್ತಗಾಮಿನಿಗಳೆಲ್ಲ ಇನ್ನೊಂದು ಬರೋದಕ್ಕೆ ಅವಕಾಶ ಇಲ್ವಪ್ಪ. ಓಕೆ ನನ್ರಿ ಸರ್ ಸೆಂಟ್ರಲ್ ಒಂದು ಸಣ್ಣ ರಿಕ್ವೆಸ್ಟ್ ಸರ್. ನಮಗೆ ಪೊಲ್ಯೂಷನ್ ಬೋರ್ಡ್ ದೊಡ್ಡಬಳ್ಳಾಪುರಕ್ಕೆ ಇನ್ನು ಎಷ್ಟು ವರ್ಷ ಗೊತ್ತಿದೆ ಒಂದು ಹೇಳ್ಬಿಡಿ ಸರ್. ನಾವು ದಿನದಲ್ಲಿ ಕೇಳಲ್ಲ ಸರ್. ಅವ್ರ DC ಎಕ್ಸಿಟ್ ಇಲ್ಲ ಅವ್ರ ಆಲ್ರೆಡಿ ಒಂದು ರೂಮ್ ಶಿಫ್ಟ್ ಆಯ್ತು. ಯು ಕಮ್ ನಾಳೆ ಬರ್ಬೇಕು. ನಾಳೆ ಬರ್ಬೇಕು ಸರ್. ಇಲ್ಲಾಂದ್ರೆ ನಮ್ಮ ಹಳ್ಳಿ ಕಡೆ ನಾವೇ ಒಂದು ಮನೆ ಮಾಡ್ಕೊಡ್ತೀವಿ ಸರ್. ಬೇಡ ಸರ್ ನೀವು ಸರ್ಕಾರ ಏನು ಕೊಡೋದು ಬೇಡ. ನಾವೇ ರೈತರುಗಳು ದುಡ್ಡು ಹಾಕ್ಬಿಟ್ಟು ನಾವೇ ಕೊಡ್ತೀವಿ ಬನ್ನಿ ಬರಕ್ ಹೇಳಿ ಸರ್. ನಾವೇ ದುಡ್ಡು ಹಾಕ್ಬಿಟ್ಟು ನಾವೇ ಮನೆ ಭಿಕ್ಷೆ ಹಾಕ್ಬಿಟ್ಟು ಅದನ್ನ ಅವ್ರ ರೂಮ್ ಕೊಟ್ಟು ಬರಕ್ ಹೇಳಿ ಸರ್. ಅವ್ರಿಗೆ ನಾಳೆನೇ ಶಿಫ್ಟ್ ಆಗಕ್ಕೆ ಹೇಳಿ ಸರ್. ಇದೇ ಮಾತು ಮಾರ್ಚ್ 20 ಸರ್. ಇದೇ ಮಾತು ಮಾರ್ಚ್ 25ಕ್ಕೆ ಗಡಾಕದಿಂದ ಗೊತ್ತಿಗೆ ಅಂತ ಹೇಳಿ ಸರ್ ಭಾಸ್ಕರ್ ಸರ್. ನೀನು ಆಫೀಸ್ ಮಾಡ್ತೀವಿ ಈಗ ನನ್ನ ಹತ್ರ ಬಂದರೆ ಕೀ ಕೊಡಿ ಅವ್ರಿಗೆ. ಈಗ ಬನ್ನಿ ಕರೀರಿ ನಿಮ್ಮ ಇನ್ಸ್ಪೆಕ್ಟರ್. ಈಗ ಬನ್ನಿ ನಮ್ಮ ಚೇಂಬರ್ ಹೋಗಿ ಕೀ ತಗೊಳ್ಳಿ ಕರ್ಕೊಂಡ್ಬನ್ನಿ. ಈಗ
ನೀವು ಶಿಫ್ಟ್ ಆಗ್ಬೇಕು, ಇದನ್ನ ನಮ್ಮ ಆಫೀಸ್ ಬೇಕು ಬಿಡಮ್ಮ. ಯು ಟೇಕ್ ದಿಸ್ ಕೋರ್ಟ್ ಅದೊಂದು ಐದು ಕೋರ್ಟ್ ಅಲ್ಲಿ ಅದು ನನ್ನ ನಂಬರ್ ನಿಮ್ಮ ಸೆಕ್ರೆಟರಿ ಮಾತಾಡಿದ್ದೀನಿ ಸರ್. ನೀವು ಶಿಫ್ಟ್ ಆಗಲೇಬೇಕು ಈಗ ನಿಮಗೆ ಆಯ್ತು ತಗೋಬೋದು. ಅಲ್ಲಿ ಕಾಣಿಸ್ತಾ ಇದೆ ಇವರು ಕೋಟ್ಯಾಂತರ ರೂಪಾಯಿ ಹಾಕಿ ನೂರಾರು ಜನಕ್ಕೆ ಇವರು ಕೆಲಸ ಕೊಟ್ಟಿದೀವಿ ಅಂತ ಹೇಳಿದ್ರು. ಆ ಕೋಟಿಗಳು ಹಾಕಿ ಕೊಟ್ಟಿರುವಂತ ಇದು ಟ್ರೀಟೆಡ್ ವಾಟರ್ ನಾನ್ ಕನ್ಫಾರ್ಮಿಂಗ್ ಅಂತ ಬಂದಿದೆ. 2 ಸಲ ಇವರು ಸ್ಯಾಂಪಲ್ ತಗೊಂಡೋಗಿದ್ದಾರೆ. 2 ಸಲ ಕೋಟ್ಯಾಂತರ ರೂಪಾಯಿ ಬಂಡವಾಳ ಆಗಿದೆ, ಕೋಟ್ಯಾಂತರ ರೂಪಾಯಿ ಹಾಕಿ ಟ್ರೀಟೆಡ್ ವಾಟರ್ ಶುದ್ಧೀಕರಿಸಿರೋ ನೀರು. ನಾನು ME ಇದೆ ಮತ್ತೆ ಇನ್ನೊಂದು ಯಾವ್ದಾವ್ದೋ ಟೆಕ್ನಾಲಜಿ ಹೇಳಿದ್ರು. ಆ ಟ್ರೀಟೆಡ್ ವಾಟರ್ ಬಹಳ ಸ್ಪಷ್ಟವಾಗಿ ಪೇಜ್ ನಂಬರ್ 2 ಆಫ್ ಪ್ಯಾರಾ 5 ಹೇಳಿ. ಕನ್ಫರ್ಮ್ ಆಗಿಲ್ಲ ಸರ್ 6 ತಿಂಗಳಾಗುತ್ತೆ. 6 ತಿಂಗಳು ಕಳೆದೋಯ್ತು ಸರ್ ಮೀಟಿಂಗ್ ಆಗಿ. ಫೋನ್ ಮಾಡಿದ್ರೆ ಬಂದೇ ರಿಸೀವ್ ಮಾಡಲ್ಲ. ಸರ್ ಇಲ್ಲ ಸರ್, ನಾವು ರಾತ್ರಿ 12 ಗಂಟೆಗೆ ಹೋದ್ರೆ ಅವ್ರು ಬರೋದೇ ಇಲ್ಲ ಸರ್. ಒಂದು ಆದೇಶ ಮಾರ್ಷಲ್ ಇರೋದೇನು ಸರ್? ರಾತ್ರಿ 12 ಗಂಟೆ ಅಲ್ಲಿ ಹೋಗ್ಬೇಕು ತಾನೆ. ಮತ್ತೆ ನಾವು ಹೋಗ್ತೀವಿ ಸರ್, ನಾವು ಸೆಕ್ಯೂರಿಟಿ ಡ್ಯೂಟಿ ನಾವು ಮಾಡ್ತಾ ಇದೀವಿ. ನೀವ್ ಯಾಕೆ ಬರಲ್ಲ? ನಾವು ಫೋನ್ ಮಾಡಿದ್ರೆ ನೀವು ಬರಲ್ಲ ಸರ್. ಸರ್ ಮಾರ್ಷಲ್ ತೆಗೆದ ನೀವೇ ಬಂದು ಡ್ಯೂಟಿ ಮಾಡಿ ಸರ್, ಸಂಬಳ ಇಸ್ಕೊಳ್ಳೋಣ ಸರ್. ನಮ್ಗೆ ಎಷ್ಟು ಗೊತ್ತೇನು ಸರ್? ನಮ್ಗೆ ಹೊಟ್ಟೆ ಉಳಿತದೆ ಸರ್. ಮಕ್ಕಳುಗಳು ರೈತರು ಪರಿಚಯ ಇಟ್ಕೊಂಡು ಆಸ್ಪತ್ರೆ ಸರ್ ನಿನ್ನೆ ತಾನೆ 10,000 ರೂಪಾಯಿ ಸಾಲ ಮಾಡ್ಕೊಂಡು ತಗೊಂಡ ಕೊಟ್ಟಿದ್ದೀನಿ. ಯಾರು ಸರ್ ಕೊಡ್ತಾರೆ ನಮ್ಗ? ರಮೇಶ ಸ್ಟಾರ್ಟ್ ಆಗಿರೋದು ಆಗಿದೆ. ಇವಾಗ ಜ್ಞಾನೋದಯ ಆಗಿದೆ ನಿಮ್ಗೆ, ಅದು ಸಮಸ್ಯೆ ಇದೆ. ಈಗ ಜ್ಞಾನೋದಯ ಆದಂಗೆ ಮಾತಾಡ್ತಾ ಇದ್ದೀವಿ. ಅಲ್ಲ ಸರ್, ಆ ಸಿಂಧೂರ ಆಪರೇಷನ್ ಸಿಂಧೂರದ ಪ್ರತೀಕವಾಗಿ ಎಲ್ಲ ವೀರ ಮಾತೆಯರ ಭಾರತ ಮಾತೆಯನ್ನು ಪ್ರತಿನಿಧಿಸಿದ ರೀತಿಯಲ್ಲಿ ಇವತ್ತು ದಿನ ಭವ್ಯ ಭಾರತಾಂಬೆಯ ಹೆಸರನ್ನು ಹೊಂದಿಸುತ್ತಾ ಮತ್ತು ನಮ್ಮ ಭಾರತದ ರಕ್ಷಣೆಗೆ ಪೂರಕವಾದಂಥದ್ದು ನಮ್ಮ ಭಾರತದ ಒಂದು ಭಯೋತ್ಪಾದಕರನ್ನು ನಾವು ಸಂಹಾರ ಮಾಡಬೇಕು. ಭಯೋತ್ಪಾದಕರನ್ನು ಈ ಭೂಮಿಯಿಂದಲೇ ನಾವು ಕಿತ್ತೂರಿವರೆಗೂ ವಿಶ್ವಶಾಂತಿ ಲಭ್ಯವಾಗುವುದಿಲ್ಲ ಅನ್ನೋದನ್ನು ಪರಿಗಣಿಸಿ ಯಾವತ್ತು ಹೆಂಗ ಟೆರರಿಸ್ಟ್ ಅದರೊಂದು ಟೆರರಿಸಂ ಹೆಂಗ ಒಂದು ಸರ್ಕಾರ ಪರಿಪಾಲನೆಲ್ಲ ವೀರ ಮಾತೆಯರಿಗೆ ಕೂಡ ಇದು ವಿಶ್ವ ಚಕ್ರ ಬಿಟ್ಟಿದ್ದೀವಿ. ಯಾವುದು ಆಪರೇಷನ್ ಸಿಂಧೂರದ ಮೂಲಕ ವಿಶ್ವ ಚಕ್ರನ ಮೋದಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ಅಕ್ಷರಗೆ ಅವರು ಹೆಕ್ಕತನತೆಯನ್ನು ಸೇರಿಕೊಂಡಿದ್ದಾರೆ. ನೆವರ್ ಅಂದ್ರೆ ಇಂದಿಲ್ಲಂದ್ರೆ ಇಲ್ಲ, ನೆವರ್ ಈ ತತ್ವವನ್ನು ತೆಗೆದುಕೊಂಡು ಮಾಡಲ್ಲವೇ ನಡಿ ಅಂದರೆ ಭಯೋತ್ಪಾದನೆಯನ್ನು ಸಂಹಾರ ಅಥವಾ ತಡೆಗಾಣಿಸು, ಇಲ್ಲಂದ್ರೆ ಭಯೋತ್ಪಾದನೆ ಮರೆಯಬೇಕಾಗುತ್ತೆ. ಇಂದು ಭಯೋತ್ಪಾದನೆ ಸಂಬಂಧಿಸಿದಾಗ ಮುಂದೆ ಸಾಧ್ಯ ಇಲ್ಲ ಅನ್ನೋ ಒಂದು ಚಿಕ್ಕತನದಿಂದ ಆಪರೇಷನ್ ಸಿಂಧೂರ ಎಂಬ ನಾನಾಂಕಿತವಾದಂತಹ ವಿಶ್ವ ಚಕ್ರವನ್ನು ಗೊತ್ತಿದೆ. ವಿಶ್ವ ಚಕ್ರ ನಿಂತಿಲ್ಲ. ವಿಶ್ವ ಚಕ್ರ ಎಲ್ಲೆಲ್ಲಿ ನಮ್ಮ ಭಾರತ ಪಾಪಿಗಳಿದ್ದಾರೆ ಮತ್ತು ಮನುಕುಲಕ್ಕೆ ಅಪತ್ತನಗೊಳ್ಳುವಂತ ಭಯೋತ್ಪಾದಕ ಪಾಪಿಗಳಿದ್ದಾರೆ. ಪಾಪಿಗಳ ಸಂಘಟನೆಯನ್ನು ಹುಡುಕಿ ಸನ್ಮಾನ ಮಾಡುವಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅದರ ಪ್ರತೀಕವಾಗಿ ಹೆಸರಾದ ಮತ್ತು ಅವರೆಲ್ಲ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.